ಮಕರ ರಾಶಿ. ಮಕರ ರಾಶಿಯವರಿಗೆ ಚತುರ್ಥ ಸ್ಥಾನದಿಂದ ಗುರುವು ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಗುರುಬಲವನ್ನು ನೀವು ಈ ಸಂದರ್ಭದಲ್ಲಿ ಅನುಭವಿಸಬಹುದು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಮಾಡಿರ್ತಕ್ಕಂಥ ಸಂಕಲ್ಪಗಳು ಈಡೇರುವಂಥ ಯೋಗಗಳು ಈ ಸಂದರ್ಭದಲ್ಲಿ ಬರುವಂಥದ್ದು. ಕೆಲಸ ಕಾರ್ಯದಲ್ಲಿರಬಹುದು ಅಥವಾ ಉದ್ಯೋಗ ಇಲ್ಲ ಅಂತ ಹೇಳುವಂಥ ಕಷ್ಟದಲ್ಲಿರಬಹುದು, ನೀವು ಒಳ್ಳೆ ಉದ್ಯೋಗ ಸಿಗುವಂಥದ್ದು, ಮಾಡ್ತಕ್ಕಂತಹ ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂಥದ್ದು ಅಥವಾ ಒಳ್ಳೆ ಉದ್ಯೋಗ ನಿಮಗೆ ಸಿಗುವಂಥದ್ದು, ಉದ್ಯೋಗ ಇಲ್ಲದೇ ಇರುವವರಿಗೂ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದು, ಕಿರಿಕಿರಿಗಳು ಕಡಿಮೆ ಆಗುವಂಥದ್ದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. ಮಾನಸಿಕವಾಗಿ ಯಾವುದ್ಯಾವುದೋ ಜಂಜಾಟಗಳಲ್ಲಿ, ತೊಳಲಾಟಗಳಲ್ಲಿ, ಟೆನ್ಷನ್ನಲ್ಲಿ ನೀವಿದ್ದರೆ ಎಲ್ಲವೂ ಕೂಡ ಫ್ರೆಶ್ ಆಗುವಂಥ ಸಾಧ್ಯತೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಏನೇ ಇರಲಿ ಎಲ್ಲವುದನ್ನು ಕೂಡ ನಾನು ಎದುರಿಸ್ಕೊಂಡು ಮುಂದೆ ಹೋಗ್ತೇನೆ ಅಂತ ಹೇಳುವಂಥ ಆತ್ಮಸ್ಥೈರ್ಯ ಬಲವಾಗಿ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಗಳಿದ್ದರೆ ಈ ಸಂದರ್ಭದಲ್ಲಿ ಗುರು ಅನುಗ್ರಹದಿಂದಾಗಿ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಸಾಧ್ಯತೆಗಳಿದೆ. ವಿವಾಹ ಆದವರಿಗೂ ಕೂಡ ಸಂತಾನ ಯೋಗಗಳು ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ವಿದ್ಯಾಭ್ಯಾಸಗಳಿರಬಹುದು, ವಿದ್ಯಾಭ್ಯಾಸದಲ್ಲಿ ಕೂಡ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನ ಸಿಗುವಂಥದ್ದು, ರ್ಯಾಂಕನ್ನು ಗಳಿಸುವಂಥದ್ದು, ಅದರಿಂದ ಗೌರವ ಜಾಸ್ತಿ ಆಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಹೆಚ್ಚಿನದಾಗಿರ್ತಕ್ಕಂತಹ ಶ್ರದ್ಧೆಯು ಕೂಡ ಬೆಳೆಯುವಂಥ ಸಾಧ್ಯತೆಗಳಿದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಚೇತರಿಕೆಗಳು ಬರುವಂಥದ್ದು, ನಿಮ್ಮ ಆರೋಗ್ಯದಲ್ಲಿ ಕೂಡ ಹೆಚ್ಚಿನದಾಗಿರ್ತಕ್ಕಂತಹ ಚೇತರಿಕೆಗಳು ಬರುವಂಥದ್ದು, ಉತ್ಸಾಹಗಳು ಬರುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಭೂಮಿ ಖರೀದಿ ಮಾಡುವಂಥದ್ದು, ಇದ್ದಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಹಳೆಯದಾದಂಥ ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ, ಇತ್ಯರ್ಥಗಳಿದ್ದರೆ ಅಥವಾ ನಿಮಗೆ ಸಿಗಬೇಕಾದಂಥ ವಿಷಯಗಳಿದ್ದರೆ, ಒಂದು ಸಂಪತ್ತುಗಳಿರಬಹುದು ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಸಿಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದರೆ ಅದು ನಿಮ್ಗೆ ಸಿಗುವಂಥ ಸಾಧ್ಯತೆಗಳಿದೆ. ವ್ಯಾಜ್ಯಗಳು ಕೂಡ ಪರಿಹಾರ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಮಾತಿಗೆ ಹೆಚ್ಚಿನದಾಗಿರ್ತಕ್ಕಂಥ ಗೌರವಗಳು ಸಿಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ವಿಷಯದಲ್ಲಿ ಕೆಲವಷ್ಟು ಟೆನ್ಷನನ್ನು ನೀವು ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ಅಶ್ರದ್ಧೆಯನ್ನು ತೋರಿಸುವಂಥ ಸಾಧ್ಯತೆಗಳು ಇದೆ. ಸ್ವಲ್ಪ ಜಾಗೃತಿಯಿಂದ ಮುಂದುವರಿಯಿರಿ, ಉತ್ಸಾಹದಿಂದ ಮುಂದುವರಿಯಿರಿ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ. ಅಂತ ಹೇಳಿದರೆ ಕೆಲವಷ್ಟು ಅಪವಾದಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆ ಇರಿ ಅಂತ ಹೇಳುವಂಥದ್ದು ಈ ಮಾತಿನ ಅರ್ಥ ಅಂತ ಹೇಳುವಂಥದ್ದು ವೀಕ್ಷಕರೇ. ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿಯೂ ಕೂಡ ಲಾಭವನ್ನು ಕೂಡ ನೀವು ಕಾಣಬಹುದು. ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನೋಡೋದಾದರೆ ಅದರಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ. ನಿಮಗೆ ಬರಬೇಕಾದಂಥ ಹಣ ಇರಬಹುದು, ಆಸ್ತಿ ಸಂಪತ್ತುಗಳಿರಬಹುದು, ಎಲ್ಲವೂ ಕೂಡ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿದೆ. ಸಮಯಕ್ಕೆ ಸಿಗಲ್ಲ, ಸ್ವಲ್ಪ ಲೇಟ್ ಆಗುವಂಥ ಸಾಧ್ಯತೆಗಳಿದೆ. ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲಗಳಿರುವಂಥದ್ದು, ಸಾಲಗಳಿರ್ಬೋದು ಅಥವಾ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕು ಅಂತ ಇರುವಂಥ ವಿಷಯಗಳಿರ್ಬೋದು, ಎಲ್ಲವೂ ಕೂಡ ಸಂದಾಯ ಆಗುವಂಥ ಯೋಗ ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ಗೋಚಾರ ಫಲದಿಂದಾಗಿ ಕೆಲವಷ್ಟು ದೋಷ ಫಲಗಳು ಬರುವಂಥ ಸಾಧ್ಯತೆಗಳಿದೆ. ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.